ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ. ಚನ್ನಗಿರಿ ತಾಲೂಕಿನ ವ್ಯಾಪ್ತಿಯಲ್ಲಿ ಸಮರ್ಪಕ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆ ಆಗ್ತಿದ್ರೂ ಸಹ ಜನರಲ್ಲಿ ಗ್ಯಾಸ್ ಸಿಲಿಂಡರ್ ದೊರಕುತ್ತೋ ಇಲ್ಲೋ ಎಂಬ ಆತಂಕ ಕಾಡ್ತಾ ಇರೋದ್ರಿಂದ ಗ್ರಾಮೀಣ ಭಾಗದಿಂದ ಗ್ಯಾಸ್ ಸಿಲಿಂಡರ್ ಪಡೆಯಲು ಅನಿಲ ವಿತರಕರ ಅಂಗಡಿಗಳ ಮುಂದೆ ಗುರುವಾರ ಮುಂಜಾನೆ 6 ಗಂಟೆಗೆ ಬಂದು ಲೈನಲ್ಲಿ ಕಾಯ್ತಿದ್ದು ಸಿಲಿಂಡರ್ ಪಡೆಯಲು ನಾ ಮುಂದೆ ತಾ ಮುಂದೆ ಅಂತ ಪೈಪೋಟಿ ನಡೆಸ್ತಾ ಇದ್ದ ದೃಶ್ಯ ನಾವು ಕಾಣ್ಬೋದಾಗಿದೆ. ಚನ್ನಗಿರಿ ಪಟ್ಟಣದಲ್ಲಿ ಧ್ರುವ ಗ್ಯಾಸ್ ಏಜೆನ್ಸಿ, SLN ಗ್ಯಾಸ್ ಏಜೆನ್ಸಿ ಹಾಗೆ SSR ಗ್ಯಾಸ್ ಏಜೆನ್ಸಿ ಅಂತ 3 ಗ್ಯಾಸ್ ಏಜೆನ್ಸಿಗಳಿದ್ದು ಸುಮಾರು 3 ಗ್ಯಾಸ್ ಏಜೆನ್ಸಿಗಳಿಂದ ಒಂದು 50,000 ಸಿಲಿಂಡರ್ಗಳನ್ನು ಪೂರೈಕೆ ಮಾಡಲಾಗ್ತಾಯಿದೆ. ಪ್ರತಿದಿನವೂ ಸಹ ಕಂಪನಿಗಳು ಲೋಡ್ನ ಕಳಿಸ್ತಾ ಇದ್ದು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ಲೋಡ್ಗಳನ್ನು ಸಹ ವಿತರಣೆ ಮಾಡ್ತಿದ್ರು ಸಹ ಜನರಲ್ಲಿ ಒಂದು ನಮಗೆ ಸಿಕ್ಬಿಡುತ್ತೋ ಇಲ್ಲೋ ಅಂತೇಳಿ ಒಂದು ಆತಂಕ ಮನೆ ಮಾಡಿರೋದ್ರಿಂದ ಬೆಳಗ್ಗೆ ಬಂದು ಲೈನಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ನೀವು ನೋಡ್ಬೋದಾಗಿದೆ, ಚನ್ನಗಿರಿ ಪಟ್ಟಣದ ಧ್ರುವ ಗ್ಯಾಸ್ ಏಜೆನ್ಸಿ ಬಳಿ ಜನ ನಿಂತಿರೋ ದೃಶ್ಯನ ನೀವು ಕಾಣ್ಬೋದಾಗಿದೆ. ಚನ್ನಗಿರಿ ತಾಲೂಕಿನ ವಿವಿಧ ಭಾಗಗಳಲ್ಲಿ ಗ್ಯಾಸ್ ಏಜೆನ್ಸಿಗಳಿಂದ ಹಳ್ಳಿಗಳಿಗೆ ಗ್ಯಾಸ್ ಸಿಲಿಂಡರ್ಗಳನ್ನು ಪೂರೈಕೆ ಮಾಡ್ತಾಯಿದ್ರು ಸಹ ಗ್ಯಾಸ್ ಡೆಲಿವರಿ ಹುಡುಗರನ್ನು ಜಗಳ ಮಾಡ್ತಿದ್ದಾರೆ ಅಂತಂದು ಕೇಳಿಬರ್ತದೆ. ಯಾಕಂದರೆ ನಮಗೆ ಫಸ್ಟ್ ಕೊಡಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಜಗಳ ಮಾಡೋದ್ರಿಂದ ಲೈನ್ಗಳಿಗೆ ಹೋಗಲಿಕ್ಕೆ ಈ ಡೆಲಿವರಿ ಬಾಯ್ಗಳು ಸಹ ಹೆದರ್ತಿದ್ದಾರೆ ಅಂಥೇಳಿ ಈ ಅನಿಲ ವಿತರಕರ ಮಾಲಕರು ಒಂದು ತಹಶೀಲ್ದಾರಿಗೆ ಇವತ್ತು ಮನವಿಯನ್ನು ಸಹ ಕೊಟ್ಟರು. ನಮಗೆ ಸೂಕ್ತ ರಕ್ಷಣೆ ನೀಡಬೇಕು, ಹಾಗೆಯೇ ಜನರಲ್ಲಿ ಒಂದು ಸಮಾಧಾನನೇ ಇಲ್ದಂಗೆ ಆಗಿದೆ. ಅದರಿಂದ ತಹಶೀಲ್ದಾರರು ತಮ್ಮ ತಾಲೂಕು ಆಡಳಿತದ ಮೂಲಕ ಜನರಿಗೆ ಸೂಚನೆಯನ್ನು ನೀಡಬೇಕು ಅಂತ ಸಹ ಗ್ಯಾಸ್ ಅಂಗಡಿಗಳ ಮಾಲೀಕರು ಒಂದು ಮನವಿಯನ್ನು ನಮ್ಮ ಗಂಗಾಧರ ಸ್ವಾಮಿ ಅವರಿಗೆ ಇಲ್ಲಿ ಕರೆಸಿದ್ದೀವಿ. ನಾವು 3 ಜನ ಏಜೆನ್ಸರು ಇಲ್ಲಿ ಉಪಸ್ಥಿತರಿದ್ದೀವಿ. ನಮಗೆ ಇವ್ರದ್ದು ಏನು ಕಂಪ್ಲೇಂಟು ಅಂದರೆ, ಜನಗಳಿಗೆ ನಾವು ಬುಕ್ ಮಾಡಿದ್ದೀವಿ, ಮನೆಗೆ ಸಿಲಿಂಡರ್ ತಲುಪ್ತಾ ಇಲ್ಲ, ಹಂಗಾಗಿ ನಮಗೆ ಸಿಲಿಂಡರ್ ನೀವು ಕೊಡಲೇಬೇಕು ಇವತ್ತು ಅಂತೇಳಿ ಇಷ್ಟು ಜನ ಸೇರಿದ್ದಾರೆ. ನಾವು ಇವ್ರಿಗೆ ಏನು ಕೇಳ್ತಾ ಇದ್ದೀವಿ ನೋಡಿ, ನಾವು ಬುಕ್ ಮಾಡ್ತೀವಿ, ಮಾಡಿದ ತಕ್ಷಣ ನಿಮ್ಗೆ 2-3 ದಿವಸದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಸಿಲಿಂಡರ್ ಕೊಡ್ತೀವಿ. ನಮ್ಮದೇ ಆದಂಥ ಕೆಲಸದ ಇಲ್ಲಿ KYC ತಗೋಬೇಕು, ಅಪ್ಲೋಡ್ ಮಾಡಬೇಕು, OTP ತಗೋಬೇಕು ಅನ್ನೋ ದೃಷ್ಟಿಯಿಂದ ನಾವು ಇಲ್ಲೇ ಸಿಲಿಂಡರ್ ಕೊಟ್ಕೊಂಡು ಕೂತ್ಕೊಂಡ್ರೆ ನಿಮ್ಮೂರ ಬಾಗಿಲಿಗೆ ನಾವು ಸಿಲಿಂಡರ್ ತಲುಪಿಸ್ಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಮನೆ ಬಾಗಿಲಿಗೆ ತಲುಪಲಿಕ್ಕೆ ಸಾಧ್ಯ ಆಗ್ತಿಲ್ಲ. ದಯಮಾಡಿ ಗ್ರಾಹಕರು ಸಹಕರಿಸ್ರಿ ಅಂತ ತಮ್ಮಲ್ಲಿ ವಿನಂತಿ. ಈ ಮಾಧ್ಯಮದ ಮುಖಾಂತರನೋ ಹಾಗೂ ನಮ್ಮ ಪುಟಿ ಇನ್ಸ್ಪೆಕ್ಟರ್ ರುದ್ರಸ್ವಾಮಿ ಅವರು ಬಂದಿರೋದ್ರಿಂದ, ಗಂಗಾಧರ್ ಬಂದಿದ್ದಾರೆ, ಹಾಗೂ ನಮ್ಮ SLN ಗ್ಯಾಸ್ ಏಜೆನ್ಸಿಯ ನಮ್ಮ ಶಶಿ ಅವರಿದ್ದಾರೆ, ಧ್ರುವ ಗ್ಯಾಸ್ನ ಮೇಡಮ್ ಅವರು ಸೌಭಾಗ್ಯ ಮೇಡಮ್ ಅವರಿದ್ದಾರೆ, SSR ಗ್ಯಾಸ್ ಏಜೆನ್ಸಿಯಿಂದ ನನ್ನ ತಂಗಿ ಪರವಾಗಿ ಇಲ್ಲಿ ಬಂದಿದ್ದೀನಿ. ತಾವು ದಯಮಾಡಿ ಗಂಗಾಧರ ಸ್ವಾಮಿ ಅವರೇ, ನಮಗೆ ವಿತರಕರಿಗೆ ಬಹಳ ತೊಂದರೆ ಆಗ್ತಿದೆ. ದಯಮಾಡಿ ತಾವು ಏನೇ ನಮಗೆ ಕೆಲಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ರಿ. ಈ ತರ ಎಲ್ಲ ಬೆಳಗಿಂದ 5ರಿಂದ ಬೆಳಗಿಂದನೂ ಇಲ್ಲಿ ತನಕ ನಮಗೆ ತೊಂದರೆ ಆಗ್ತಿದೆ. ನಮಗೆ ಕೆಲಸ ಮಾಡೋದು ಕಷ್ಟ ಆಗ್ತಿದೆ. ಯಾಕೆಂದ್ರೆ ಟೈಮಿಗೆ ನಾವು ಅವ್ರಿಗೆ ಸಿಲಿಂಡರ್ ಕೊಡ್ತೀವಿ. ಅನಾವಶ್ಯಕವಾಗಿ ಇಲ್ಲಿ ಸುಮ್ಮನೆ ಬಂದು ನಿಂತ್ಕೊಂಡ್ರೆ ಉಪಯೋಗ ಬರಲ್ಲ, ನಮಗೆ ತೊಂದರೆ ಆಗ್ತದೆ. ನಾಳೆ ದಿವಸ DC ಅವರು ಇವತ್ತು ಪೇಪರ್ನಲ್ಲಿ ಏನು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಇವತ್ತು ಏನು ಹೇಳಿದ್ದಾರೆ, ಗ್ಯಾಸ್ ಏಜೆನ್ಸಿ ಎದುರು LPG ಸಿಲಿಂಡರ್ ಕಾಯುವಂತಿಲ್ಲ. ಇಲ್ಲಿದೆ, ಬುಕ್ಕಿಂಗ್ ಮಾಡಿದ ಗ್ರಾಹಕರಿಗೆ ಮನೆ ಬಾಗಿಲಿಗೆ ಪೂರೈಕೆ ಮಾಡಲಾಗುತ್ತದೆ ಹಾಗೂ ಅನಗತ್ಯ ಗುಂಪು ಅಶಾಂತಿ ಸೃಷ್ಟಿಸಿದರೆ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಅಂತ ಹೇಳಿದ್ದಾರೆ. ನಿಮಗೆ ಯಾವುದೇ ಕಾರಣಕ್ಕೂ ಸಿಲಿಂಡರ್ ನಮ್ಮಲ್ಲಿ ಸಾಕಷ್ಟಿದೆ. ಒಂದು ರಿಕ್ವೆಸ್ಟ್ ಏನು ಅಂದ್ರೆ, ಗ್ರಾಹಕರಿಗೆ ಎಲ್ಲರಿಗೂ ಕೇಳ್ತಾ ಇದೀನಿ, ಸಿಲಿಂಡರ್ ತೊಂದರೆ ಇಲ್ಲ, ನಿಮ್ಮ ಮನೆಯಲ್ಲಿ ನೀವಿದ್ರೆ ನಮ್ಮ ಮನೆಗೆ ಕಳಿಸ್ಕೊಡ್ತೀವಿ, ನಿಮ್ಮ ಮನೆಗೆ ಎಲ್ಲರ ಮನೆಗೂ ಬಾಗ್ಲಿ ಕಳಿಸ್ಕೊಡ್ತಾ ಇದೀವಿ. ಒಂದ್ ನಿಮಿಷ ಏಜ್ ಆಗಿರ್ತಾರೆ, ಅವ್ರು ಹೆಂಗ್ ತಾನೇ ಬಂದು ಇಲ್ಲಿ ನಿಲ್ತಾ ಇದಾರೆ, ನೀವೇನೋ ಬರ್ತೀರಾ ಬೇಗ ತಗೊಂಡು ಹೋಗ್ಬಿಡ್ತೀರಾ. ಮತ್ತೆ ಈ KYC ಮಾಡಕ್ಕೆ ನಮ್ಗೆ ಟೈಮ್ ಆದ್ರೂ ಆಗ್ಬೇಕಾ? ಈ KYC ಮಾಡಕ್ಕೆ ಟೈಮ್ ಆಗ್ತಾ ಇಲ್ಲ, ಫೋನ್ ನಂಬರ್ ಚೇಂಜ್ ಮಾಡಕ್ ಆಗ್ತಾ ಇಲ್ಲ. ದಯವಿಟ್ಟು ಕೈ ಮುಗಿದು ಹೇಳ್ಕೊಂತೀನಿ, ನಿಮ್ಮ ಮನೆಯಲ್ಲಿ ನೀವಿರಿ, ಇವತ್ತೇ ವಾಪಸ್ ಹೋಗಿ ಸಿಲಿಂಡರ್ನ 5-6 ದಿನದಲ್ಲಿ ನಾವು ಸಿಲಿಂಡರ್ ಕಳಿಸ್ಕೊಡ್ತೀವಿ. ಆಮೇಲೆ ಎಲ್ಲರಿಗೂ ಆಗಿದ್ದೆ ನಮಗಾಗಿದೆ ಅಲ್ವಾ, ಬೇರೆಯವ್ರಿಗೆ ಏನಾದ್ರು ಆಗಿದೆಯಾ? ಎಲ್ಲರಿಗೂ ಆಗಿದ್ದೆ ನಮಗಾಗಿದೆ. ಇದು ಒಂದು ಸರ್ತಿ, ಇಷ್ಟು ವರ್ಷ ನಾವು ಸರ್ವಿಸ್ ಕೊಟ್ಟಿದೀವೋ ಇಲ್ವೋ, ಅವತ್ತೇ ಯಾಕೆ ಕೊಟ್ವಿ? ಆ ರೀತಿ ನಮ್ಮ ಕಂಪನಿ ಕೊಡ್ತಾ ಇತ್ತು. ಈಗ ಬಲ್ಕ್ ಪ್ರಾಬ್ಲಮ್ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ, ಹಾಗಂತ ಸಿಲಿಂಡರ್ ತೊಂದರೆ ಇಲ್ಲ. ಈಗೂ ಕೂಡ 800 ಸಿಲಿಂಡರ್ ದಿನಕ್ಕೂ ಕೊಡ್ತಾ ಇದ್ದಾರೆ. ನಿಮ್ಮ ಮನೆ ಬಾಗ್ಲಿಗೆ ದಯವಿಟ್ಟು ನಾವು ಕಳಿಸ್ಕೊಡ್ತೀವಿ, ನಮಗೆ ಕೆಲಸ ಮಾಡಕ್ಕೆ ಅವಕಾಶ ಮಾಡ್ಕೊಡ್ರಿ. ಆಮೇಲೆ ನಮ್ಮ ಡೆಲಿವರಿ
ಬಾಯ್ಸ್ ಬಂದೊತ್ತಲ್ಲಿ ಅವ್ರ ಹತ್ರ ಮೊಬೈಲ್ ಕಸ್ಕೊಳ್ಳೋದು, ಅವರಿಗೆ ದಯವಿಟ್ಟು ಮಾಡಬೇಡಿ. ಅವರು ಮನುಷ್ಯರು ತಾನೆ, ಅವ್ರ ಮನೆಗೂ ಸಿಲಿಂಡರ್ ದಯವಿಟ್ಟು ಇವತ್ತೇ ನಿಮ್ಮ ಸಮಸ್ಯೆ ನನಗೆ ಗೊತ್ತಿದೆ, ನಿಮ್ಮ ಸಮಸ್ಯೆ ನನಗೆ ಗೊತ್ತಿದೆ. ಏನಾಗತ್ತೆ, ಬೇರೆ ಊರ್ಗಳಿಗೆ ಕಿತ್ಕೊಳಕ್ ಹೋದ್ರು, ಅದಕ್ಕೋಸ್ಕರ ಎಲ್ಲಾರು ರೆಡಿ ಆದರೆ ಸಿಲಿಂಡರ್ ಸಫಿಶಿಯಂಟ್ ಆಗಿ ಕೊಡ್ತಾರೆ. ಸಿಲಿಂಡರ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ಕೊಡೋದಕ್ಕಿಂತ ಜಾಸ್ತಿ ಕೊಟ್ಟಿದ್ದಾರೆ. ದಯವಿಟ್ಟು ಹಿಂಗ್ ಬಂದು ಅವಶ್ಯಕತೆ ಇಲ್ಲ. ಈಗ ನೀವು ಈಗ ಹೇಳಿ ನೋಡ್ರಿ, ಕೊಡ್ಬೇಕಾಗುತ್ತೆ ಸಿಲಿಂಡರ್ ಡೇಟ್ ವೈಸ್ ನ, ಬಿಲ್ ವೈಸ್ ನ. ದಯವಿಟ್ಟು ನಿಮ್ಮ ಮನೆಗೆ ಇದು ಆನ್ಲೈನ್ ಪೇಮೆಂಟ್ ಆಗಿರೋರ್ಗೂ ಕೊಡ್ತೀವಿ, ಬುಕ್ ಮಾಡಿದರ್ಗೂ ಕೊಡ್ತೀವಿ. ದಯವಿಟ್ಟು ನಿಮ್ಮ ಮನೆಗೆ ನೀವು ಹೋಗಿ. ಯಾವ ಏಜೆನ್ಸಿಯಲ್ಲೂ ಈ ರೀತಿ ಮಾಡ್ತಾ ಇಲ್ಲ. ಡೇಟ್ ವೈಸ್ ಬಿಲ್ ತೆಗಿತೀನಿ. ನಿಮ್ಗೆ ಯಾವ ಡೇಟ್ ಇರ್ತದೋ 14ನೇ ತಾರೀಕಿತ್ತು ಅಂದ್ರೆ 14ನೇ ತಾರೀಕಿಂದ ಎಷ್ಟು ಜನಗಳಾಗಿರ್ತಾರೋ ಅಷ್ಟು ಸಿಲಿಂಡರ್ ಕೊಡ್ತೀನಿ. ದಯವಿಟ್ಟು ಕೊಡ್ತೀನಿ, ಅರ್ಥ ಮಾಡ್ಕೊಡ್ರಿ. ದಯವಿಟ್ಟು ಅರ್ಥ ಮಾಡ್ಕೊಡ್ರಿ. ಕೇಳ್ಕೊಡ್ತೀನಿ, ನಾನು ಕೊಡ್ತೀನಿ. ಈಗಿನ 10 ದಿನದ ಬಾಕಿ ಆಗಿದೆ. 7,000 ಜನಗಳು ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ. ಕ್ಲಿಯರ್ ಮಾಡ್ತೀವಿ. ನಿಮ್ಗೆ ಯಾವ ಡೇಟ್ ಇರ್ತದೋ ಅದನ್ನ ಕ್ಲಿಯರ್ ಮಾಡ್ಕೊಡ್ತೀವಿ. ಯಾವಾಗ್ಲೂ ಇದೇ ರೀತಿನೇ ಇದ್ದ. ಅವತ್ತೇ ಬುಕ್ ಮಾಡೋ ಸಿಲಿಂಡರ್ ಕೊಟ್ಟೇ ಇಲ್ವಾ ನಾವು? ಏಜ್ ಆಗಿರೋರಿಗೆ ಏನ್ ತಾನೇ ಮಾಡಕ್ ಸಾಧ್ಯ? ಅವರು ಇಲ್ಲಿ ಬಂದು ಕ್ಯೂ ನಿಲ್ತಾರ, ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗಿರ್ತಾರೆ, ಇಲ್ಲಿ ಬಂದು ಕ್ಯೂ ನಿಲ್ತಾರ. ದಯವಿಟ್ಟು ಹೇಳ್ತೀನಿ, ಅರ್ಥ ಮಾಡ್ಕೊಡ್ರಿ ನಮ್ಮ ಪರಿಸ್ಥಿತಿನ. ಇದೇ ಸಿಚುಯೇಷನ್ ಇರಲ್ಲ. ಇನ್ನೊಂದು ವಾರ 15 ದಿನಕ್ಕೆ ಕ್ಲಿಯರ್ ಆಗುತ್ತೆ. ಇನ್ನೊಂದು ವಾರ 15 ದಿನ ಕ್ಲಿಯರ್ ಆಗುತ್ತೆ. ದಯವಿಟ್ಟು ನಿಮ್ಮ ಮನೆಗೆ ಹೋಗಿ, ನಾನು ಮನೆ ಕಳ್ಸ್ಕೊಡ್ತೀನಿ. ಈ KVC ಮಾಡ್ಬೇಕು ಮಾಡಬಾರ್ದು? ನಮ್ಮ ಮಾಡ್ಲೇಬೇಕು ತಾನೆ. ಈ KVC ಮಾಡಕ್ ನಮ್ಗೆ ಅವಕಾಶ ಮಾಡ್ಕೊಡ್ತಾ ಇದ್ದೀರಾ? ನೀವೆಲ್ಲ ನಿಮ್ಮ ಮನೆಯಾಗಿದ್ರೆ ಈ KVC ಮಾಡ್ತೀವಿ, ಫೋನ್ ರಿಜಿಸ್ಟರ್ ಮಾಡ್ತೀವಿ, ಡೆತ್ ಕೇಸ್ ನ ನೇಮ್ ಚೇಂಜ್ ಮಾಡ್ತೀವಿ, ಅದಕ್ಕಾದ್ರೂ ಮಾಡ್ತೀವಲ್ಲ. ಇದೇ ಮಾಡ್ಕೊಂಡು ಟೈಮ್ ಆಗ್ತಾ ಇಲ್ಲ ನಮ್ಗೆ. ನಮ್ಮ ಏನು ಮೇಲಿಂದ ಏನು ನಮಗೆ ಕಂಪ್ನಿಯಿಂದ ಯಾವ್ಯಾವ ರೀತಿ ಹಿಂದೆ ನಾವು ಅವತ್ತಿಂದ ಅವತ್ತೇ ಕೊಡ್ತಾ ಇದ್ವಿ, 24 hour ಒಳಗೆ ಕೊಡ್ತಿದ್ವಿ. ಈಗ 5 days 4 days ಆಗ್ಬೋದು. ಅದು ನಮ್ಮ ಕ್ವಾಂಟಿಟಿ ಕ್ವಾಲಿಟಿ ನೋಡ್ಕೊಂಡು ಯಾಕೆ ಹೇಳ್ತಾ ಇದೀವಿ ಅಂದರೆ, ಈಗ ಏಕಾಏಕಿ ನಮ್ಮಲ್ಲಿರೋದು ನಮ್ಮ ತಾಲೂಕಲ್ಲಿ 1 ಲಕ್ಷ ಚಿಲ್ಲರೆ ಕಲೆಕ್ಷನ್ ಇದ್ದಾವೆ 5 ಕಡೆಯಿಂದಲೂ. ಅವು ಫಸ್ಟಕ್ಕೂ ಸರ್ಕಾರದಿಂದ ಏನು ನಮಗೆ ಮೇಲಿಂದ ಏನು ಒಂದೊಂದು ಇದಕ್ಕೆ ಶಾಪಿಗೆ ಒಂದೊಂದು ಏಜೆನ್ಸಿಗೆ 700 ಬರುತ್ತೆ. 700 ಬಂದಾಗ ನಾವು ಅದಕ್ಕೆ ನಾವು ಯಾರಿಗೂ ಕೂಡ ಹಿಂದೆ ಮುಂದೆ ಒಬ್ಬರಿಗೂ ಕೊಡಲ್ಲ. ಅವನಿಗೇನು ಆನ್ಲೈನಲ್ಲಿ ಬುಕ್ಕಿಂಗ್ ಆಗಿರುತ್ತೆ, ಆನ್ಲೈನ್ ಪ್ರಕಾರ ಅವ್ನಿಗೆ ಹೋಗ್ತೀವಿ, ಅವ್ನ ಮನೆಗೆ ಹೋಗ್ತೀವಿ. ಹಿಂದೆನೂ ಕೂಡ ಹಿಂದೆ ಯಾವ ಥರ ಇತ್ತು, ಡೋರ್ ಟು ಡೋರ್ ಡೆಲಿವರಿ. ಅವ್ನಿಗೆ ಇವತ್ತು ಡೇಟ್ ಬಂದರೆ ಅವನಿಗೆ ಅಲ್ಲಿ ಅವ್ರ ಮನೆಗೆ ಹೋಗಿ ಅವನು OTP ಕೊಟ್ಟ ನಂತರನೇ ನಾವು ಅವನಿಗೆ ಸಿಲಿಂಡರ್ ಕೊಟ್ಟರೆ ಅವನಿಗೆ ಓಕೆ ಆಗಿದೆ ಅಂತೇಳಿ ನಮ್ಮ ಗ್ಯಾಸ್ ಡೆಲಿವರಿ ಬಾಯಿ ಅಲ್ಲಿ ಹೇಳಿದಾಗ ನಿಮ್ಮ ಮನೆಯಲ್ಲಿ ಯಾರಿಗೆ ಅವನಿಗೆ ಕನೆಕ್ಷನ್ ಕೊಟ್ಟಿರ್ತಾನೆ ಆ ಗ್ಯಾಸ್ ಕನೆಕ್ಷನ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೆ, ಅವ್ನಿಗೆ OTP ಹೋಗಿರುತ್ತೆ, ಅವ್ನು OTPನ ಕೊಟ್ಟ ನಂತರನೇ ನಾವು ಅವನಿಗೆ ಇದು ಮಾಡೋದು. ನಾವು ಅವನು OTP ಕೊಟ್ಟರೆ ಅವನಿಗೆ ಸಿಲಿಂಡ್ರು, ಇವ್ರು ಸಿಲಿಂಡ್ರ್ ಕೊಟ್ಟರು ನನಗೆ ಗೊತ್ತಿಲ್ಲ. OTP ಹೋದರೆ ಅವನಿಗೆ ಸಿಲಿಂಡ್ರ್ ಮುಟ್ಟಿದೆ ಅಂತ, ಆ ಕಸ್ಟಮರ್ಗೆ ಸಿಲಿಂಡ್ರ್ ಮುಟ್ಟಿದೆ ಅಂತ ನಮ್ಮ ಕಂಪ್ನಿಯ ಪ್ರಕಾರ ಇರೋಂಥ ರೂಲ್ಸ್. ಜನಕ್ಕೆ ಏನಾಗ್ಬಿಟ್ಟಿದೆ, ನಮ್ಮ ಚನ್ನಗಿರಿ ತಾಲೂಕಲ್ಲಿ ಎಲ್ಲೂ ಕೂಡ ಸಿಲಿಂಡ್ರಿಗೆ ತೊಂದರೆ ಇಲ್ಲ. ಕಮರ್ಷಿಯಲ್ಲಿ ಒಂದು ಸ್ವಲ್ಪ ತೊಂದರೆ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ನಾವು ಕಮರ್ಷಿಯಲ್ಗೆ ಏನೈತೆ ಅದು ನಾವು ಕ್ರಮ ತಗೊಂಡಿದ್ದೀವಿ. ನಾನು ಇದುವರೆಗೂ 2 ಸರಿ ನಮ್ಮ ಎಲ್ಲ ನಮ್ಮ ಇವರು ಏಜೆನ್ಸಿಗಳ ಮುಖಾಂತರ ನಾವೆಲ್ಲರೂ ಕೂಡ 2 ಬಾರಿ 3 ಬಾರಿ ಮೀಟಿಂಗು ಮಾಡಿದ್ದೀವಿ. ನಮ್ಮ ಫುಡ್ ಇನ್ಸ್ಪೆಕ್ಟರ್ ಮತ್ತು ಫುಡ್ ಸೇರಿಸಿದರಿಗೆ ಟೈಮ್ ಟು ಟೈಮ್ ನಾವು ಫಾಲೋಅಪ್ ಮಾಡೋಕ್ಕೂ ಕೂಡ ಹೇಳಿದ್ದೀವಿ. ಇದು ಏನಾಗ್ತಾ ಇದೆ ಜನಕ್ಕೆ, ಕೆಲವರು ಹಿಂದೆ ನಮ್ಮಲ್ಲಿ ಏನಿದ್ರು, ಯಾವುದೋ ಹೋದಾಗ ಫಂಕ್ಷನ್ಗೆ ಸಿಲಿಂಡರ್ ಕೊಡಲಿಲ್ಲ, ಯಾವುದೋ ಒಂದು ಊರಿಗೆ ಹೋದಾಗ ಅವನು ದುಡ್ಡು ಕೊಟ್ಟು ನಿಂತಿರ್ತಾನೆ, ಅವನು KVC ಆಗಿರಲ್ಲ, ಯಾರವರ ಬೇರೆ ಕಸ್ಟಮರ್ಗಳು ನಂಬರ್ ನಾವು ಮಾಡಿಕೊಟ್ಟಿರ್ತಾರೆ, ಅದು ಆಗಲ್ಲ ಅವರಿಗೆ. ಆ ಥರ ಇಲ್ಲ, ಅದರಲ್ಲೇನಿಲ್ಲ. ಅವ್ರು ಏನು ಮಾಡ್ತಾರೆ, ಏಕೈಕ ಅವ್ನು ಗಾಡಿ ಜೀಪ್ ತಗೊಂಬಂದು 5 ಖಾಲಿ ಸಿಲಿಂಡರ್ ಹೋಗಿಬೇಕು, 5 ಖಾಲಿ ಸಿಲಿಂಡರ್ ತುಂಬ್ಕೊಂಡು ಹೋಗ್ಬೇಕು. ಈ ಥರ ವ್ಯವಸ್ಥೆಗೆ ಇವ್ರು ಏನು ಮಾಡ್ತಾರೆ, ನಮ್ಮನ್ನು ಸುಮ್ಮನೆ ಅಂಥವಕ್ಕೆ ಆ ಸಿಟ್ಟುಗಳು ಹಿಡ್ಕೊಂಡು ಕ್ರಿಯೇಟ್ ಮಾಡ್ತಾರೆ. ನನಗೆ ಗೊತ್ತಿದೆ, ನಾನು ಕೂಡ ಇನ್ಸ್ಪೆಕ್ಟರ್ ಹತ್ರ ನಾನು ರವೀಶ್ ಇಬ್ಬರು ಕೂಡ ಮಾತಾಡಿದ್ದೀವಿ ಈ ವಿಚಾರದಲ್ಲಿ. ಅಕಸ್ಮಾತ್ ಮ್ಯೂಟ್ ಮಾಡೋದು, ಅಕಸ್ಮಾತ್ ಏನಾರ ಸಮಸ್ಯೆ ಇದ್ರೆ ನಾವು ಅಟೆಂಡ್. ಹಾಗಾಗಿ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಸಿಲಿಂಡರ್ಗಳು ಸಮಸ್ಯೆ ಇಲ್ಲ.
ನಮ್ಮಲ್ಲಿ ಡೆಲಿವರಿ ಬಾಯ್ಗೆ ಯಾರ್ಯಾರು ಕೂಡ ಅವನ ಟೈಮಿಗೆ ಅವನ ಮನೆ ಬಾಗಿಲಿಗೆ ಹೋಗಿ ನಾವು ಸಿಲಿಂಡರ್ ಕೊಡ್ತೀವಿ. ನಾವು ಗ್ಯಾಸ್ ಏಜೆನ್ಸಿ ಮುಖಾಂತರ ಅವ್ರ ಕಚೇರಿ ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ಸಿಲಿಂಡ್ರನ್ನು ಕೊಡಲ್ಲ, ಇವತ್ತಿಂದಲೂ ಯಾವಾಗಿಂದಲೂ ಕೊಡಲ್ಲ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇನ್ನೇನು